ಸರ್, ಪ್ರಜ್ವಲ್ ರೇವಣ್ಣ ಅವರು ನೇರವಾಗಿ ರಾಹುಲ್ ಗಾಂಧಿ ಅವ್ರನ್ನ ಆರೋಪ ಮಾಡಿದ್ರು, ನನ್ನ ವಿರುದ್ಧ ಷಡ್ಯಂತ್ರ ನಡೆಸುವುದು ಅಂತ. ಮತ್ತೆ ಅವ್ರಿಗೆ ವಾಪಸ್ ಆಗ್ತೀನಿ ಅನ್ನೋ ನನಗೆ ನಿಜವಾಗ್ಲೂ ಆಶ್ಚರ್ಯ. ಮೊನ್ನೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಟ್ಟಿದ್ದಾರೆ, ಒಂದು 3 ನಿಮಿಷದ ವಿಡಿಯೋ. 30 ದಿನ ಸುಮ್ನಿದ್ದವರು ಏಕಾಏಕಿ ವಿಡಿಯೋ ಬಿಟ್ಟಿದ್ದಾರೆ. ವೈರಲ್ ಯಾರು, ನಿಮ್ಮ ದೇವರಾಜೇಗೌಡರು, ನಿಮ್ಮ ತಂದೆಯರ ವಿರುದ್ಧ ನಿಂತವರು, ಅವರು ಈ ಆರೋಪ ಮಾಡಿದಾಗ ನೀವು ಸುಮ್ನಿದ್ರಿ. ಪೆನ್ ಡ್ರೈವ್ಗಳು ಹಂಚಿಕೆ ಆಗ್ತಿದ್ದಾಗ ಸುಮ್ನಿದ್ರಿ. ವಿಡಿಯೋಗಳು ವೈರಲ್ ಆದಾಗ ಸುಮ್ನಿದ್ರಿ. ದೇವರಾಜೇಗೌಡ ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಸುಮ್ನಿದ್ರಿ. ಸಂತ್ರಸ್ತರು ಕಂಪ್ಲೇಂಟ್ ಮಾಡಿದಾಗ ಸುಮ್ನಿದ್ರಿ. ಯಾವಾಗ SIT ರಚನೆ ಆಯ್ತು ಸುಮ್ನಿದ್ರಿ. 2 ಸರಿ ಮುಖ್ಯಮಂತ್ರಿಗಳು, ಪ್ರಧಾನ ಮಂತ್ರಿ ನಿಮ್ಮ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಬೇಕು ಅಂದಾಗ ಸುಮ್ನಿದ್ರಿ. ದಿನಾ ಬಂದಿ ಪಾಪ ಕುಮಾರಸ್ವಾಮಿ ಅವರು, ಬೇರೆ ಬೇರೆ ನಿಮ್ ಕುಟುಂಬದ ಸದಸ್ಯರು ಪ್ರಜ್ವಲ್ ರೇವಣ್ಣ ಎಲ್ಲಿದ್ಯಪ್ಪ ವಾಪಸ್ ಬಾ ಅಂದಾಗ ಸುಮ್ನಿದ್ರಿ. ನಿಮ್ಗೆ ಇಂಟರ್ಪೋಲ್ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದಾಗ ಸುಮ್ನಿದ್ರಿ. ಈಗ ಅಚಾನಕ್ ಆಗಿ ರಾಹುಲ್ ಗಾಂಧಿ ನೆನ್ ಬಂದ್ರ. ಈಗ ಎಲ್ಲ 6-7 ಫೇಸ್ ಆದ್ಮೇಲೆ ನನಗೆ ಆಶ್ಚರ್ಯ ಏನಕ್ಕಂದ್ರೆ 30 ದಿನ ಸುಮ್ನಿದ್ದಿ, ಸಡನ್ ಆಗಿ ಸ್ವಾಭಿಮಾನ, ಪಕ್ಷದ ಗೌರವ, ಕುಟುಂಬದ ಗೌರವ ನೆನ್ ಬಂತ. 30 ದಿನ ಹಿಂದೆ ನಿಮ್ ಕುಟುಂಬದ ಗೌರವದ ಬಗ್ಗೆ ನಿಮ್ ಕಾಳಜಿ ಇರ್ಲಿಲ್ವಾ? ನಿಮ್ ಸ್ವಾಭಿಮಾನದ ಬಗ್ಗೆ ಕಾಳಜಿ ಇರ್ಲಿಲ್ಲ? ನನಗೆ ಕುತೂಹಲ ಏನಿದೆ ಅಂದ್ರೆ, ಆ ಫಾರಿನ್ ಕಂಟ್ರಿನಲ್ಲಿ ಏನಿರ್ಬಹುದು ನಿಮ್ ಸ್ವಾಭಿಮಾನಕ್ಕಿಂತ ದೊಡ್ಡದು, ನಿಮ್ಮ ಕುಟುಂಬದ ಮರ್ಯಾದೆಕ್ಕಿಂತ ದೊಡ್ಡದು, ನಿಮ್ಮ ಪಕ್ಷದ ಮರ್ಯಾದೆಕ್ಕಿಂತ ದೊಡ್ಡದು ಕಾಪಾಡುವಂತ ಯಾವ ವಸ್ತು ಅಲ್ಲಿದೆ ಫಾರಿನ್ ಕಂಟ್ರಿನಲ್ಲಿ? ಖಿನ್ನತೆಗೆ ಒಳಗಾಗಿದಾರಂತೆ. ಆ ವಿಡಿಯೋ ನೋಡಿದ್ರೆ ತಮಗ ಅನ್ಸುತ್ತಾ? ಕ್ಲೀನ್ ಆಗಿ ಸಲೂನ್ ಗಿಲೀನ್ಗೆ ಹೋಗಿ ಬಂದಂಗಿದೆ. ನಾನು ದಯವಿಟ್ಟು ಕ್ಷಮಿಸಬೇಕು, ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದರಲ್ಲಿ ಖಿನ್ನತೆಗೆ ಒಳಗಾಗಿರುವಂತ ವ್ಯಕ್ತಿ ಕಂಡ್ರ ನಿಮಗೆ? ಆಮೇಲೆ ಇವರೆಲ್ಲರೂ ಜನಪ್ರತಿನಿಧಿಗಳು, ಒಂದು ಮಾಜಿ ಪ್ರಧಾನಿಯ ಕುಟುಂಬದವರು, ಮಾಜಿ ಮುಖ್ಯಮಂತ್ರಿಗಳ ಕುಟುಂಬದವರು, ರಾಜಕೀಯ ಅನುಭವ ಇದ್ದವರು. ಇವ್ರಿಗೆ ಖಿನ್ನತೆ ಆದ್ರೆ ಪಾಪ ಮಹಿಳೆಯರದು ವ್ಯವಸ್ಥೆ ಏನು? ಎಷ್ಟೊಂದು ಜನ ಆತ್ಮಹತ್ಯೆಗೆ ಯತ್ನ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಗಾಳಿ ಸುದ್ದಿ ಹಬ್ಬಿದೆ. ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದೀರಾ? ಫಸ್ಟ್ ಇದು ಬಂದ ತಕ್ಷಣ ದೇವರಾಜೇಗೌಡರು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಇದೆಲ್ಲ ಸುಳ್ಳು ಅಂತ ಹೇಳಿದ್ರ ನೀವು? ಇಂಜೆಕ್ಷನ್ ಯಾಕೆ ತಗೊಂಡ್ರಿ ಸ್ವಾಮಿ ನೀವು? ಮತ್ತೆ ಇಂಜೆಕ್ಷನ್ ಯಾಕೆ ತಗೊಂಡ್ರಿ? ಸೊ ಇವೆಲ್ಲ ಆದ್ಮೇಲೆ ಏಕಾಏಕಿ ನಿಮಗೆ ಮೋಸ್ಟ್ಲಿ ಅಮಿತ್ ಶಾ ಅವರೋ ಯಾರಾದ್ರೂ ಬಿಜೆಪಿ ಅವರೋ ನಿಮ್ಗೆ ಹೇಳಿರ್ಬೋದು, ಆಯ್ತಪ್ಪ 6 ಫೇಸ್ ಮುಗ್ದಿದೆ, ಕೊನೆ ಫೇಸ್ UP ನಲ್ಲಿ ನಿನ್ಗೆ ಯಾರು ಗುರ್ತಿಡಿಯಲ್ಲ, ಈಗ ಬಾ ಹೊರಗಡೆ ಅಂತ ಹೇಳಿರ್ಬೇಕು ಅಷ್ಟೇ. ಈಗೇನ್ರಿ ಖಿನ್ನತೆ ಬಂದಿದೆ? ಈಗೇನ್ ಐಸೋಲೇಷನ್ ಆಗಿ ಹೋಗೋದಿರ್ತದೆ? 30 ದಿನ ಡಿಪ್ರೆಷನ್ ಅಲ್ಲಿ ಇದ್ರಂತೆ. ವಾಟ್ ಇಸ್ ದೇರ್ ಇನ್ ದಟ್ ಇನ್ ದ ಫಾರಿನ್ ಕಂಟ್ರಿ? ನೀವು ಅಲ್ಲಿರೋಕೆ ಸ್ವಾಭಿಮಾನ, ನಿಮ್ಮ ಕುಟುಂಬದ ಗೌರವಕ್ಕಿಂತ ಅಲ್ಲಿ ಏನಿದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ, ಕುತೂಹಲ ಇದೆ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಸ್ವಾಭಿಮಾನ ಬಹಳ ಮುಖ್ಯ. ಅದೆಲ್ಲ ಬಿಟ್ಕೊಂಡು ಇವತ್ತು ಆ ಸಂತ್ರಸ್ತರ ಬಗ್ಗೆ ಒಂದು ಮಾತು ಬಂದಿಲ್ಲ ನೋಡಿ. ಆದ್ರಿಂದ ಇವೆಲ್ಲಾನು ಕೂಡ ಆರ್ಕೆಸ್ಟ್ರೇಟೆಡ್. ದೇವರಾಜೇಗೌಡರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಮಿತ್ ಶಾ ಅವರಿಗೆ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇದೆ, ಅವರ ನಿರ್ದೇಶನದ ಮೇಲೆ ನಾನು ಮಾಡಿದ್ದೇನೆ ಅಂತ. ಏನಾಯ್ತು? ರೂಮ್ ನಂಬರ್ 110 ಸಿಕ್ತಾ? ಏನಾದ್ರು ಹೇಳ್ಬೇಕಲ್ಲ, ಬಿಜೆಪಿ ಅವರು ಕೇಳ್ಬೇಕು ಇದಕ್ಕೆ. ನನ್ನ ಮನವಿಗೆ ಸ್ಪಂದಿಸ್ಬಿಡ್ತಿದ್ದಾರೆ ಈಗ ಪ್ರಜ್ವಲ್ ಅಂತ ಹೇಳ್ತೀವಿ. ಯಾರ ಮನವಿಗಾನ ಸ್ಪಂದಿಸ್ತಿರ್ಲಿ, 30 ದಿನ ಬೇಕೇನ್ರಿ ಸ್ಪಂದಿಸಕ್ಕೆ? 30 ದಿನ ಬೇಕಾ ಕೇಳ್ತಾ ಇರೋದು ನಾವು ಅಷ್ಟೇ. ಆಮೇಲೆ ಅದೇನ್ ಬಹಳ ಸಿಂಪಥೆಟಿಕ್ ಆಗಿ ಅವ್ರ ಮೇಲೆ ನೋಡೋದಿದೆ. ನೀವು ನಿಜವಾಗ್ಲು ಇಫ್ ಯು ಆರ್ ಕ್ಲೀನ್, ನೀವು ಡೇ 1 ರಿಯಾಕ್ಟ್ ಮಾಡ್ತಾ ಇದ್ರಿ. ತನಿಖೆ ಕೊಡಿ. ನೀವು ಯು ಶುಡ್ ಹ್ಯಾವ್ ಲೆಡ್ ಬೈ ಎಕ್ಸಾಂಪಲ್. ಹೌದಪ್ಪ, ನಾನೊಬ್ಬ ಜನಪ್ರತಿನಿಧಿ ಇದೆ, ನಾನೊಬ್ಬ ಮಾಜಿ ಪ್ರಧಾನ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಕುಟುಂಬದಿಂದ ಬರ್ತಾ ಇದ್ದೀನಿ, ನಾನು ಬೇರೆಯವ್ರಿಗೆ ಮಾದರಿ ಆಗ್ಬೇಕು, ಬೇರೆಯವ್ರಿಗೆ ಉದಾಹರಣೆ ಆಗ್ಬೇಕು, ನಾನು ಹಾಜರಾಗ್ತೀನಿ, ಕಾನೂನ್ಗಿಂತ ದೊಡ್ಡವರು ಯಾರು ಇಲ್ಲ ಅಂತ ಬಂದ್ ಮಾಡ್ಬಿಟ್ಟಿದ್ರೆ ಅವಾಗ ಒಪ್ತಾ ಇದ್ವಿ. 30 ದಿನ ಆದ್ಮೇಲೆ ಕುಂಭಕರ್ಣ ನಿದ್ರೆಯಿಂದ ಎದ್ಬಿಟ್ಟು ರಾಹುಲ್ ಗಾಂಧಿ ಅಂದ್ರೆ ಏನ್ ರಾಹುಲ್ ಗಾಂಧಿ ಅವ್ರು ಹೇಳಿದ್ರ ನಿಮ್ಗೆ ಇವೆಲ್ಲ ಮಾಡಕ್ಕೆ? ರಾಹುಲ್ ಗಾಂಧಿ ಅವರ ನಿಮ್ಗೆ ಇದು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆಲ್ಲ? ಅದನ್ನು ಎಲ್ಲಾ ಲೀಡರ್ಗಳು ಬಿಟ್ಟು ಇಡೀ ದೇಶಾದ್ಯಂತ ಮಾತನಾಡಿದ್ದಾರೆ. ಎಲ್ಲಾ ಪ್ರೈಮ್ ಟೈಮ್ ಡಿಬೇಟ್ ನಲ್ಲೂ ಪ್ರಜ್ವಲ್ ರೇವಣ್ಣ, ಅದು ನ್ಯೂ ಡೆಲ್ಲಿ ಇರಬಹುದು, ಕರ್ನಾಟಕ ಇರಬಹುದು, ಪ್ರಜ್ವಲ್ ರೇವಣ್ಣ ಇಸ್ ಪ್ರೈಮ್ ಟೈಮ್ ಡಿಬೇಟ್.
ಆದ್ರೂ ಕೂಡ ಅವಾಗೂ ಮಾತಾಡಿಲ್ಲ. ಈಗ ರಾಹುಲ್ ಗಾಂಧಿ ನೆನ್ ಬಂತು. ಎಲ್ಲಾ ಲೀಡರ್ಸು ಮಾತಾಡಿದ್ದಾರೆ, ಬರೀ ರಾಹುಲ್ ಗಾಂಧಿ ಹೆಸರು ಯಾಕೆ? ರಾಹುಲ್ ಗಾಂಧಿ ಹೆಸರು ಯಾಕೆ ಬರಬೇಕು? ಯಾಕೆ ಬೇರೆಯವ್ರ ಹೆಸರು ಬಂದಿಲ್ಲ? ಬಿಜೆಪಿ ಅವರು ಮಾತಾಡಿದಾರಲ್ಲ, ಜೆಡಿಎಸ್ ಅವರು ಮಾತಾಡಿದಾರಲ್ಲ, ಬೇರೆ ಬೇರೆ ನಾಯಕರು ರಾಷ್ಟ್ರದಲ್ಲಿ ಮಾತಾಡಿದಾರಲ್ಲ. ರಾಹುಲ್ ಗಾಂಧಿನೇ ಹೆಸರು ಯಾಕೆ ಬರಬೇಕು ಅಂದ್ರೆ ಇಟ್ಸ್ ವೆರಿ ಕ್ಲಿಯರ್. ಇದರ ನಿರ್ದೇಶಕರು ಅಮಿತ್ ಶಾ ಅವರಂತ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.